ಇನ್ನು ವಿನಯ್ ಅವರು ತುಂಬಾ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅನ್ನೋಂಥ ಮಾತು ಬರ್ತಾ ಇತ್ತು ಯಾವಾಗಲೂ. ಸೊ ನೀವು ಜೊತೆಗಿದ್ದವರು, ಹತ್ರದಲ್ಲಿದ್ದವರು, ಏನು ಹೇಳ್ತೀರಾ? ನೋಡಿ, ನನ್ನ ಲೈಫಲ್ಲಿ ಯಾರ ಮಾತು ಕೇಳಿಲ್ಲ ನಾನು. ಅಪ್ಪ ಅಮ್ಮನ ಮಾತೇ ಕೇಳಲ್ಲ ಆಯಿತಾ. ನಂಗೆ ಬಿಗ್ ಬಾಸ್ ಮಾತು ಕೇಳೋಕ್ಕೆ ಆಗ್ತಾ ಇರಲಿಲ್ಲ ಗೊತ್ತಾ. ಸುಮಾರು ಸತಿ ಹೇಳಿದ್ದೀನಿ, ನನ್ನ ಲೈಫಲ್ಲಿ ಎಲ್ಲೂ ರೂಲ್ಸ್ ಫಾಲೋ ಮಾಡ್ದವನಲ್ಲ. ಬಿಗ್ ಬಾಸು ನನಗೆ ತುಂಬ ಬೈದಿದ್ದಾರೆ, ಅಂದರೆ ಹೊರಗಡೆ ಬಂದಿಲ್ಲ ಅನಿಸುತ್ತೆ. ಸ್ನೇಹಿತ್, ನೀವು ಇದು ಮಾಡ್ತಾ ಇದ್ದೀರಾ, ರೂಲ್ಸ್ ಇದು ಬ್ರೇಕ್ ಮಾಡ್ತಾ ಇದ್ದೀರಾ ಅಂತ ತುಂಬ ಬೈದಿದ್ದಾರೆ. ಸೊ ನನಗೆ ನಾನು ಆ ಥರ ಬಿಗ್ ಬಾಸ್ ರೂಲ್ಸೇ ಫಾಲೋ ಮಾಡಿಲ್ಲ ಅಂದರೆ ನಾನು ಬಿಗ್ ಬ್ರದರ್ ಹೇಳಿದ್ದು ಯಾಕೆ ಫಾಲೋ ಮಾಡಲಿ ಆಯಿತಾ. ವಿನಯೇ ಸುಮಾರು ಸತಿ ನಂಗೆ ಒಂದಷ್ಟು ವಿಷಯಗಳು ಹೇಳಿದ್ದಾರೆ. ಆ ಒಂದು ಟಾಸ್ಕಲ್ಲಿ ನಾನು ತನಿಷಾ ಅವ್ರಿಗೆ ಲೆಟ್ರು ತೊಗೊಂಬರ್ತೀನಿ ಅಂತ ಹೋಗ್ತೀನಿ. ಅವ್ರು ಹೇಳಿದರು, ಸ್ನೇಹಿತ ಹೋಗಬೇಡ, ಈ ಟಾಸ್ಕಲ್ಲಿ ಹೈಟ್ ಉದ್ದ ಇರೋರಿಗೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ. ನನಗೂ ಮೈಕಲ್ಗೂ ತುಂಬ ಡಿಸ್ಅಡ್ವಾಂಟೇಜ್ ಆಯಿತು. ತುಕಾಲಿ ವರ್ತೂರು ಆರಾಮಾಗಿ ನಿಂತಿದ್ರು, ಬಟ್ ನಾನು ಹೋದೆ ಬಿಕಾಸ್ ಐ ವಾಂಟೆಡ್ ಟು ಪ್ಲೇ ಫಾರ್ ತನಿಷಾ. ಅಂದರೆ ಅವ್ರಿಗೆ, ನನಗೂ ತನಿಷಾಗೂ ಅಷ್ಟು ಈಕ್ವೇಷನ್ ಚೆನ್ನಾಗಿರಲಿಲ್ಲ, ಬಟ್ ಅವ್ರಿಗೇನೋ ಬಿಕಾಸ್ ಅವ್ರಿಗೆ ಎಂಡ್ಯೂರೆನ್ಸ್, ನನಗೆ ಎಂಡ್ಯೂರೆನ್ಸ್ ಚೆನ್ನಾಗಿದೆ. ನನ್ನಿಂದ ಅವ್ರಿಗೊಂದು ಲೆಟ್ರ್ ಬಂದರೆ ಮನೆಯಿಂದ ಅವ್ರು ಖುಷಿ ಆಗ್ತಾರೆ ಅಂತ ಹೋದೆ. ಸೊ ಆ ಥರ ಸುಮಾರು ವಿಷಯಗಳಲ್ಲಿ ನಾನು ವಿನಯ್ ಮಾತು ಕೇಳಿಲ್ಲ, ಸುಮಾರು ವಿಷಯಗಳಲ್ಲಿ ವಿನಯ್ ಮಾತು ಕೇಳಿದ್ದೀನಿ. ಪಾಯಿಂಟ್ ಏನಾಗ್ತಾ ಇತ್ತು ಅಂದರೆ, ನಾನು ವಿನಯ್ ಗೇಮನ್ನು ಅರ್ಥ ಮಾಡ್ಕೊಳ್ಳೋ, ಅಂದರೆ ಟಾಸ್ಕ್ಗಳನ್ನ ಅರ್ಥ ಮಾಡ್ಕೊಳ್ಳೋ ಇದು ಸ್ಟ್ರಾಟಜಿ ಸೇಮ್ ಇತ್ತು. ಅಂದರೆ ನಾನು ಆಲ್ಮೋಸ್ಟ್ ಟಾಸ್ಕ್ ಓದೋತ್ತಿಗೆ ಹಿಂಗೆ ಕೂತಿರ್ತಾ ಇದ್ದೆ. ಆಮೇಲೆ ವಿನಯ್ ಅದನ್ನು ಇದು ಮಾಡಿರೋರು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಹಿಂಗೆ ಅನ್ನೋರು, ಹಿಂಗಿರಬೇಕು, ಇಲ್ಲಿಂದ ಹೋಗ್ಬೇಕು. ಅದು ನಮ್ದು ಒಂಥರ ಅನ್ಸೆಡ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅಂದರೆ ನಮ್ಮ ಕಣ್ಕಣ್ಣಲ್ಲೇ ನೀವು ನೋಡಿದ್ರೆ ಮನೆಯಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಯಾರಿದ್ದೇಳಿ, ಅಂದರೆ ಯಾವುದೇ ಟಾಸ್ಕಲ್ಲಿ ನಾವಿಬ್ಬರೇ, ಸಚಿನ್ ತೆಂಡೂಲ್ಕರ್ ಸೇವಾಗಿ ನಾವಿಬ್ಬರೇ. ಇದನ್ನು ನಾನು ಒಳಗಡೆನೂ ಹೇಳಿದ್ದೀನಿ. ನಾವಿಬ್ಬರು ಇದರಲ್ಲಿ ಆಡಿದಷ್ಟು, ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಆಡಿದಷ್ಟು ಟಾಸ್ಕ್ಗಳು ಯಾರೂ ಆಡಿಲ್ಲ ಆಯಿತಾ. ಅದ್ಯಾವುದೋ ಒಂದು ಟಾಸ್ಕಲ್ಲಿ ಇಬ್ಬರು ಬಾಲ್ ತೊಗೊಂಡೋಗ್ಬೇಕು. ಅವರಿಬ್ಬರು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಒದ್ದಾಡಿದ್ರು, ತನಿಷಾ ಕಾರ್ತಿಕ್. ನಾನು ವಿನಯ್ 30 ಸೆಕೆಂಡಲ್ಲೋ 1 ನಿಮಿಷದಲ್ಲೋ ಹೋಗಿ ಹಾಕಿದ್ವಿ. ಸೊ ಆ ಥರ ನಮ್ಮಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ಇತ್ತು. ಆಮೇಲೆ ನಾವು ನಮ್ಮ ಫ್ರೆಂಡ್ಸನ್ನ ಟ್ರೀಟ್ ಮಾಡೋ ವೇ ಸೇಮ್ ಇತ್ತು. ಆಮೇಲೆ ನಾನು ವಿನಯ್ಗೆ ಏನು ಮಾಡಿದ್ದೀನಿ ಅಂತ ಜನ ನೋಡಿದ್ದಾರೆ, ವಿನಯ್ ನನಗೆ ಏನು ಮಾಡಿದ್ದಾರೆ ಅಂತ ಜನ ನೋಡಿಲ್ಲ. ನಾನು ನಮ್ರತ ಹೊರಗಡೆ ಕೂತಿದ್ದಿದ್ರೆ ವಿನಯ್ ಪ್ಲೇಟಿಗೆ ಅನ್ನ ಹಾಕ್ಕೊಂಡು ನಮ್ಮಿಬ್ರಿಗೂ ತಂದ್ಕೊಡೋರು. ನಾವು ಯಾವಾಗಲೂ ಈಗ ಪ್ಲೇಟ್ಸ್ ಇಟ್ಟಿರೋರು, ಯಾವಾಗಲೂ ನಮ್ಮ 3 ಜನದ ಪ್ಲೇಟ್ ಒಟ್ಟಿಗೆ ಹಾಕ್ತಾಯಿದ್ವಿ. ಒಟ್ಟಿಗೆ ಹಾಕ್ಕೊಂಡು ಎಲ್ಲರೂ ಒಟ್ಟಿಗೆ ಬಳಸ್ಕೊಂಡು 3 ಜನಕ್ಕೂ ಇದು ಮಾಡ್ತಾಯಿದ್ವಿ. ನಾನೇನೋ ಮಲ್ಟಿವೈಟಮಿನ್ ತೊಗೊಂಡ್ರೆ ನಾನು 3 ಜನಕ್ಕೂ ಕೊಡ್ತಾಯಿದ್ದೆ, ಅವ್ರು ತೊಗೊಂಡ್ರೆ ನಂಗೆ ಕೊಡ್ತಾಯಿದ್ರು. ಸೊ ಆ ಥರ ಒಂದು ಪ್ಯೂರ್ ಬಾಂಡ್ ಇತ್ತು ನಮ್ಮ 3 ಜನದ ಮಧ್ಯ. ಆ ಬಾಂಡನ್ನು ಹೊರಗಡೆ ಅದು ಚಮಚಾಗಿರಿ, ಚೇಲಾಗಿರಿ, ಮತ್ತೊಂದು ಇನ್ನೊಂದು ಅಂತ ಅದನ್ನು ಇನ್ನೇನೋ ಮಾಡಿದ್ದಾರೆ. ಬಟ್ ಇಟ್ಸ್ ಆಲ್ ರೈಟ್ ಯಾರು. ನನಗೆ ಗೊತ್ತು, ನಾನು ನನ್ನ ಮನಸ್ಸಾಕ್ಷಿಲಿ ನಾನು ವಿನಯ್ಗೆ ಏನು ರೆಸ್ಪೆಕ್ಟ್ ಕೊಟ್ಟಿದ್ದೀನೋ ಅದು ಕೊಟ್ಟಿದ್ದೀನಿ. ನಾನು ಹೊರಗಡೆ ಬಂದಮೇಲೂ ಅವ್ರ ವೈಫ್ ಹತ್ರ ಮಾತಾಡಿದೆ, ಆ್ಯಂಡ್ ಅವ್ರಿಗೂ ಗೊತ್ತು. ಆ್ಯಂಡ್ ಆಮೇಲೆ ನಾನು ಯಾವುದೋ ಕ್ಯಾಪ್ಟನ್ಸಿ ಡೆಡಿಕೇಟ್ ಮಾಡಿದೆ ಅವ್ರಿಗೆ. ಅದನ್ನು ಡೆಡಿಕೇಟ್ ಮಾಡೋಕ್ಕೆ ಒಂದು ಮೇಜರ್ ರೀಸನ್ ಏನು ಅಂದರೆ, ಅವರು ತುಂಬ ಡೌನ್ ಆಗಿದ್ರು ಆ ವಾರ. ಅವ್ರಿಗೆ ಹೊರಗಡೆ ಒಂದಷ್ಟು ವಿಚಾರಗಳು ಗೊತ್ತಾಗಿತ್ತು. ಅಂದರೆ ಅವ್ರ ಹೆಂಡತಿ ಅಳ್ತಾ ಇದ್ದಾರೆ ಅಂತೆಲ್ಲ ಗೊತ್ತಾಗಿತ್ತು. ಅದು ಪವಿ ಅವ್ರು ಹೇಳಿದ್ರು, ಅದು ಹೇಳಬಾರ್ದಾಗಿತ್ತು, ಇಟ್ಸ್ ಅ ಬ್ರೀಚ್ ಆಫ್ ಕಾಂಟ್ರ್ಯಾಕ್ಟ್. ಬಟ್ ಹೇಳಿದ್ರು. ಅದಾದಮೇಲೆ ತುಂಬ ಡೌನ್ ಆಗಿದ್ರು. ಆ್ಯಂಡ್ ನನಗೆಲ್ಲೋ ಅನಿಸ್ತು ದ್ಯಾಟ್ ವಿನಯ್ ಸ್ಪಿರಿಟ್ ಸ್ವಲ್ಪ, ಅಂದರೆ ಅವ್ರ ಕ್ಯಾಪ್ಟನ್ಸಿ ಓಟ್ದಿಂದ ಹೊರಗಿಟ್ಟಿದ್ರು ಬೇರೆ ನಮ್ರತ. ಅವರ ಕ್ಯಾಪ್ಟನ್ಸಿ ಗೆದ್ದಿದ್ದರೆ, ವಿನಯ್ ಇದ್ದಿದ್ರೆ ಅವರೇ ಗೆದ್ದಿರೋರು ಅಫ್ಕೋರ್ಸ್ ಆಯಿತಾ. ಸೊ ನನಗೆಲ್ಲೋ ಅನ್ಸ್ತು, ನಾನು ನಮ್ರತಂಗೆ ಹೇಳಿದ್ದೆ ಕೂಡ, ಈ ವಾರ ನಿಮ್ಮ ಕ್ಯಾಪ್ಟನ್ಸಿ ಗೆದ್ದಿದ್ರೆ ಅದು ವಿನಯ್ ಡೆಡಿಕೇಟ್ ಮಾಡ್ತೀನಿ ಅಂತ. ನಮ್ದು ಆ ಥರ ಒಂದು ಬ್ರದರ್ಹುಡ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಅವ್ರು ನನಗಿಂತ ದೊಡ್ಡವರು, ಆ ಬಿಗ್ ಬ್ರದರ್ ಅಂತ ನನಗೇನು ರೆಸ್ಪೆಕ್ಟ್ ಕೊಡಬೇಕೋ ಅದನ್ನು ಕೊಡ್ತಾ ಇದ್ದೆ. ಆ್ಯಂಡ್ ಅದನ್ನು ಮನೇಲಿ ಒಂದಷ್ಟು ಜನ ಟರ್ನ್ ಮಾಡಿದ್ರು. ಸಂಗೀತನೇ ಒಂದು ವಾರ ನಮ್ಮ ಟೀಮಿಗೆ ಬಂದು ಆಡಿದಾಗ ನಾನು ಇಷ್ಟು ದಿನ ಸ್ನೇಹಿತ್ ವಿನಯ್ ಮಾತು ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ನೇಹಿತ್ ಯಾರ ಮಾತು ಕೇಳಲ್ಲ ಅಂತ ಅವ್ರ ಟೀಮಿಗೆ ಒಳಗಡೆ ಹತ್ತಿರದಿಂದ ನೋಡಿದಾಗ ಗೊತ್ತಾಯಿತು ಅಂತ. ಸೊ ನಾನು ಹಂಗೆ ಯಾರ ಮಾತು ಕೇಳಿಲ್ಲ. ನನಗೆ ಯಾರೋ ಏನೇ ಇನ್ಸ್ಟ್ರಕ್ಷನ್ ಕೊಟ್ಟರು ನಂಗೆ ಫಾಲೋ ಮಾಡೋಕ್ಕಾಗಲ್ಲ. ನಾನು ಒಂಥರ ಆ ಥರ, ನನ್ನ ಎಕ್ಸಾಮು ಇದ್ದಾಗಲೇ ಅರ್ಧ ಗಂಟೆ ಲೇಟಾಗಿ ಹೋಗ್ತಾ ಇದ್ದವನು ನಾನು. ಆ ಥರ ನಾನು ಅಲ್ಲಿ ಹೋಗಿ ವಿನಯ್ ಮಾತು ಯಾಕೆ ಹೇಳಿ. ಆಮೇಲೆ ಯಾರು ಮೈಕಲ್ ಯಾಕೆ ಕೇಳಬೇಕು? ಮೈಕಲ್ ರೋಡೀಸ್ ಗೆದ್ದು ಬಂದಿದ್ದಾನೆ, ಮೈಕಲ್ಗೆ ಅವನದೇ ಆದ ಒಂದು ಇದಿದೆ, ಮೈಕಲ್ ಅವ್ನ ಬಿಸ್ನೆಸ್ ಓಡಿಸ್ತಾ ಇದ್ದಾನೆ. ನಾವೆಲ್ಲ ನಮ್ಮದೇ ಆದ ಒಂದು ಇಂಡಿವಿಜುವಲ್ಸ್ ಅಲ್ವಾ, ನಾವು ಒಬ್ಬರು ಮಾತು ಯಾಕೆ ಕೇಳಬೇಕು?